ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಜೊತೆಗೆ ಸಂಕಷ್ಟರ ಚತುರ್ಥಿ ಕೂಡ ಇತ್ತು. ಪೂಜೆ ಎಲ್ಲ ಮುಗಿಸೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸಂಜೆ ಮಳೆ ಬರ್ತಾಯಿತ್ತು, ಜೊತೆಗೆ ಚಳಿ ಕೂಡ ತುಂಬಾ ಚಳಿ ಆಗ್ತಾಯಿತ್ತು. ಕಾಲು ಕೆಳಗಿಡೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದರು. ಒಂದು 6 ಕಾಲೇನೋ ಆಗಿತ್ತು, ಅವಾಗ ಬಂದಿದ್ದರು. ಸ್ವಲ್ಪ ಕಾಫಿ ಇಡೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿಕೊಂಡು ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಯೂಸ್ ಮಾಡ್ಕೊಂಡು ಕಾಫಿ ಮಾಡೋದ್ರಿಂದ. ಜೊತೆಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನಾವೇನೇ ಕಾಫಿ ಟೀ ಬಿಡ್ತೀನಿ ಅಂತಂದರೂ ಅದು ನಮ್ಮನ್ನು ಬಿಡಲ್ಲ ಅಂತ ಅನಿಸುತ್ತೆ. ಅಡಿಕ್ಷನ್ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ ಕಾಫಿ ಟೀ ಅನ್ನೋದು. ಅದರಲ್ಲಿ ಕಾಫಿ ಅನ್ನೋದು ತುಂಬಾ ಅಡಿಕ್ಷನ್ ಆಗಿಬಿಟ್ಟಿತ್ತು ನನಗಂತೂ. ಮುಂಚೆ ಎಲ್ಲ ಟೀ ತುಂಬ ಕುಡಿತಾ ಇದ್ದೆ, ಇವಾಗ ಕಾಫಿನೇ ತುಂಬಾ ಅಡಿಕ್ಷನ್ ಆಗಿಬಿಟ್ಟಿದೆ ನನಗೆ. 3 ಹೊತ್ತು ಕೊಟ್ಟರು ಬೇಡ ಅಂತ ಅನಿಸಲ್ಲ, ಅಷ್ಟು ಕಾಫಿ ಕುಡಿತೀನಿ. ಅಂದರೆ ಇವಾಗ ತುಂಬ ಚಳಿ ಅಲ್ವಾ, ಮಳೆ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಒಂದು ಕಪ್ ಕಾಫಿ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇಲ್ಲಿ ನಾನು ಬೆಳಗಿಂದ ಫಾಸ್ಟಿಂಗ್ ಇದ್ದೆ, ಜೊತೆಗೆ ತುಂಬಾ ತಲೆನೋವ್ತಾ ಇತ್ತು. ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಕಾಫಿ ಕೂಡ. ಬೆಳಗ್ಗೆನೆಲ್ಲ ಪೂಜೆ ಮುಗಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮಳೆ ಕೂಡ ಬರ್ತಾ ಇತ್ತು, ಅದರಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಮನೆ ಹತ್ರ ನಾವು ಕೆಂಚಮ್ಮ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟು. ಇಲ್ಲಿ ವೀಕ್ಲಿ ಅಂದರೆ ಫ್ರೈಡೆ ಕಂಟಿನ್ಯೂ ಬರ್ತಾಯಿದ್ವಿ. ಒಂದು 9 ವಾರ ಏನೋ ಬಂದ್ವಿ. ಪೂಜೆ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಒಂದು 2 ವೀಕ್ಸೇನೋ ಬಿಟ್ಟಿದ್ವಿ. ಹಾಗೆ ಇಲ್ಲಿ ಬಂದು ಹೋದ್ವಿ ಅಂತಂದರೆ ಒಂಥರ ಮನಸ್ಸಿಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಅನಿಸುತ್ತೆ. ನೆಕ್ಸ್ಟ್ ನಾವು ಕೋರ್ಟ್ ಹತ್ರ ಗಣಪತಿ ಹತ್ರ ಬಂದ್ವಿ. ಆ ದೇವಸ್ಥಾನಕ್ಕೆ ಇನ್ನೂ ಮಂಗಳಾರತಿ ಕೂಡ ಆಗಿರಲಿಲ್ಲ. ಎಲ್ಲರೂ ಕೂಡ ಮಂತ್ರ ಹೇಳ್ತಾಯಿದ್ರು. ನಾನು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಹಾಗೆಯೇ ಮಂಗಳಾರತಿ ಎಲ್ಲ ತೊಗೊಂಡು ಹಾಗೆ ಬಂದುಬಿಟ್ಟೆ. ನೆಕ್ಸ್ಟ್ ನಾನು ಹೋಗಿದ್ದು ಗಣಪತಿ ಗಣಪತಿ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಕೂಡ ಎಲ್ಲ ಪೂಜೆ ಮುಗ್ದಿತ್ತು. ಅಲ್ಲಿ ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಚಂದ್ರ ಕಾಣಲಿಲ್ಲ, ಅಕ್ಕಿಲೇ ಬರೆದ್ಬಿಟ್ಟು ಚಂದ್ರನ ನೋಡಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಮಲಗಿಬಿಟ್ಟು ನೆಕ್ಸ್ಟ್ ಡೇ ಇದು 4:45ಗೆ ಎದ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡೆ. ಅಂದರೆ ಕಸ ಗುಡಿಸಿ ನೆಲ ಒರೆಸೆಲ್ಲ ಮಾಡ್ಕೊಂಡ್ಬಿಟ್ಟು 5:45ಗೆ ವಾಕಿಂಗ್ ಬರ್ತೀನಿ. ಸ್ವಲ್ಪ ಕತ್ಲಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ 5:45ಗೆ ಬರ್ತೀನಿ. ಇಲ್ಲಿ ಯಾರೂ ಕೂಡ ಇರಲ್ಲ, ಒಂದು ಇಬ್ಬರೇನೋ ವಾಕ್ ಮಾಡ್ತಾಯಿರ್ತಾರೆ. ಬೇಗ ಬಂದುಬಿಟ್ರೆ ಅವಾಗಂತೂ ತುಂಬಾ ನೆಮ್ಮದಿಯಾಗಿ ವಾಕ್ ಮಾಡ್ಬೋದು. 6:15 ಮೇಲ್ಪಟ್ಟು ತುಂಬಾ ಜನ ಇರ್ತಾರೆ, ಅದಕ್ಕೋಸ್ಕರ ನಾನು ಬೇಗ ಬಂದುಬಿಡ್ತೀನಿ. ಈ ಒಂದು ಫ್ಲಾಗು ಈ ಪಾರ್ಕಿಗೆ ತುಂಬಾ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ಈ ರೀತಿಯ ಗಾಳಿಗೆ ಯಾವಾಗ ಹಾರಾಡ್ತಾ ಇರುತ್ತಲ್ಲ, ಅವಾಗ ನಾನು ಡೈಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊತೀನಿ. ಮುಂಚೆ ಎಲ್ಲ ನಾನು ಕಾಲೇಜ್ ಫೀಲ್ಡಿಗೆ ಹೋಗ್ತಾಯಿದ್ದೆ ವಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಂದ್ರೆ ನನಗೆ ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ನಿಸ್ತಾ ಇತ್ತು, ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿಬಿಟ್ಟೆ ಅಲ್ಲಿಗೆ ಹೋಗೋದನ್ನ ನಾನು. ನೆಕ್ಸ್ಟ್ ನಾನು ಇಲ್ಲಿ ಬರ್ತಾಯಿದ್ದೀನಿ. ಕಂಟಿನ್ಯೂ 1 ಮಂತ್ ಆಗಿ ಬಂತು. ಇಲ್ಲೇ ಕಂಟಿನ್ಯೂ ಆಗಿ ಒಂದೇನೋ ಮಿಸ್ ಮಾಡ್ದಂಗೆ ಬರ್ತಾಯಿದ್ದೀನಿ. ಈ ಒಂದು ಗಿಡ ನೋಡಿದೆ, ವಾಸನೆ ಮಲ್ಲಿಗೆ, ಸೇಮ್ ಅದೇ ರೀತಿಯಾಗಿತ್ತು. ತುಂಬಾ ಚಿಕ್ಕ ಮಲ್ಲಿಗೆ ಇದು. ಸ್ಮೆಲ್ ಕೂಡ ಅದೇ ರೀತಿಯಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಕಿತ್ಕೊಂಡೆ. ಮನೆಗೆ ಬರುವಾಗ ಒಂದು ಸ್ವಲ್ಪ ಮನೆಗೆ ಏನೇನು ಬೇಕೋ ನೆಸಿಟಿ ತೊಗೊಂಡೆ. ಹಾಗೆ ಇಲ್ಲಿ ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತಲ್ವ, ಅದಕ್ಕೆ ಒಂದು ಸ್ವಲ್ಪ ಮಾವಿನ ಹಣ್ಣು, ಹಾಲು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬಿಸ್ಕೆಟ್ ಎಲ್ಲ ತೊಗೊಂಡು ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ, ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ರೆಡಿ ಮಾಡಿಬಿಟ್ಟೆ ಹೋಗ್ಬಿಡ್ತೀನಿ. ಮನೆಗೆ ಬಂದ ತಕ್ಷಣ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಟಿಫನ್ಗೆ ರೆಡಿ ಮಾಡ್ತೀನಿ. ನೈಟು ಚಪಾತಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ನನ್ನ ಮಗಳು ಕೂಡ ಪಾಲಕ್ ಚಪಾತಿ ಮಾಡು ಮಮ್ಮಿ ಅಂತ ಹೇಳಿದ್ಲು. ಬಟ್ ಟೈಮ್ ಕೂಡ ಆಗಿತ್ತು, ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸಾಟರ್ಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಲಾವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಪಲಾವ್ಗೆ ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡು ನೆಕ್ಸ್ಟು ಒಂದು 2 ಈರುಳ್ಳಿ, ಒಂದು 3 ಟೊಮೆಟೊ ಕೂಡ ಕಟ್ ಮಾಡ್ಕೊಂಡಿದ್ದೆ. ನಾನು ಮಾಡುವಂಥ ಪಲಾವ್ನ ಮೆಥಡ್ ಫಾಲೋ ಮಾಡಿದಂಥ ನಿಜವಾಗ್ಲೂ ಸೇಮ್ ಹೋಟೆಲ್ ರೀತಿಲಿ ಸಿಗುವಂಥ ಪಲಾವ್ ಥರನೇ ಆಗಿರುತ್ತೆ. ನಾನು ಹೇಳುವಂಥ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಏಕೆ ಅಂತಂದರೆ ಯಾವುದೇ ರೈಸ್ ಐಟಮ್ಗಳು ಮಾಡಲಿ, ಪಲಾವು, ರೈಸ್ ಬಾತು, ಟೊಮೆಟೊ ಬಾತು, ಗೀ ರೈಸು, ಯಾವುದೇ ರೈಸ್ ಐಟಮ್ ಮಾಡಲಿ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಮಾಡಿದ್ವಿ ಅಂತಂದಾಗ ಅದರ ರುಚಿ ಸ್ವಲ್ಪ ಜಾಸ್ತಿ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತುಂಬ ಆಗಬಾರ್ದು, ಲಿಮಿಟಾಗಿರಬೇಕು. ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆಯಿತು ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಸೋಂಪನ್ನ ಹಾಕ್ತಾಯಿದ್ದೀನಿ. ಮೇಯ್ನಾಗಿ ಸೋಂಪು, ಈ ಒಂದು ಸೋಂಪು ಹಾಕೋದ್ರಿಂದ ಪಲಾವ್ನ ರುಚಿ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋಂಪು, ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ
ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಡಿದಾಯಿತು ಅಂದಾಗ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬಾಡಿಸ್ಕೊಂಡಾಯಿತು ಅಂತಂದಾಗ ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಇದೆಲ್ಲನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪಲಾವು ಸ್ವಲ್ಪ ಗ್ರೀನರಿ ಆಗಿರುತ್ತೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು, ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಇದಿಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಾದಮೇಲೆ ಇದನ್ನ ಹಾಕ್ಕೊಳ್ಬೇಕು. ಮಸಾಲೆನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋ ತನಕ, ಹಸಿ ವಾಸನೆ ಹೋಗೋ ತನಕನೂ ಈ ಥರ ಕುದಿಸ್ಕೋಬೇಕು. ನಂತರ ಜಾರಲ್ಲಿ ಉಳಿದಿರೋಂಥ ಮಸಾಲೆನ ಕೂಡ ನೀರಲ್ಲಿ ಹಾಕಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಯ್ತು ಅಂತ ಅಂದಾಗ ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಕೂಡ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಈ 3 ತರಕಾರಿನ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಮಸಾಲೆ ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ತರಕಾರಿಗೆ ಅಂತೇಳ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾನು ತೋರಿಸಿರೋಂಥ ಮೆಥಡನ್ನು ಫಾಲೋ ಮಾಡಿಕೊಂಡು ಪಲಾವ್ ಮಾಡಿದ್ವಿ ಅಂತಂದಾಗ ನಿಜವಾಗ್ಲೂ ಹೋಟೆಲಲ್ಲಿ ಯಾವ ರೀತಿಯಾಗಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಪಲಾವ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೆಲ್ತಿ, ಟೇಸ್ಟಿ ಮತ್ತು ಹೈಜಿನಿಕ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಮತ್ತು ಆಫೀಸಿಗೆ ಹೋಗೋರಿಗೆ ಈ ರೀತಿಯ ಪಲಾವ್ನ ತೊಗೊಂಡೋಗೋಕ್ಕೆ ಇಷ್ಟಪಟ್ಟು ಕೇಳೇ ಮಾಡಿಸ್ಕೊತಾರೆ. ನೀವು ಈ ಥರ ಟಿಪ್ಸ್ನ ಫಾಲೋ ಮಾಡಿದ್ವಿ ಅಂತ ಅಂದಾಗ ಇಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಅಂದರೆ ಅಕ್ಕಿ ಮತ್ತು ತರಕಾರಿ ಮುಳುಗುವಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಕೆಲವೊಬ್ಬರು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾರೆ. ಆ ರೀತಿಯಾಗಿ ಮಾಡಿದ್ವಿ ಅಂತಂದಾಗ ಇಲ್ಲಿ ತರಕಾರಿ ಸ್ವಲ್ಪ ಬೇಯೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಕ್ಕಿ, ತರಕಾರಿ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ನೀರಿನ ಅಳತೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಕ್ಕಿ ಮತ್ತು ತರಕಾರಿ ಮುಳುಗಬೇಕು. ಆ ರೀತಿಯಾಗಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ನೋಡ್ಕೋಬೇಕು. ಇವಾಗ ಉಪ್ಪಿಂದು ತರಕಾರಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ನ ತೆಗೆಸ್ಕೋಬೇಕು. ಅಲ್ಲಿಗೆ ಪಲಾವ್ ರೆಡಿ ಆಗುತ್ತೆ. ನಾನು ಇಲ್ಲಿ ಮಾವಿನ ಹಣ್ಣನ್ನ ಕಟ್ ಮಾಡಿಬಿಟ್ಟು ಹಸ್ಬೆಂಡು ಮತ್ತು ನನ್ನ ಮಗಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಾವಿನ ಹಣ್ಣು ತಿಂದುಬಿಡ್ಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ತನಕ ಕಾಯಬೇಕು ಈ ಹಣ್ಣು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ಆಲ್ಮೋಸ್ಟ್ ಸಿಗೋದು ಕೂಡ ಕಡಿಮೆ ಆಗಿದೆ. ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗೋಲ್ಲ. ನಾನು ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಬರ್ತಾ ಇದ್ನಲ್ಲ, ಅವಾಗ ಕಾಣಿಸ್ತು ನನಗೆ ತೊಗೋಬೇಕು ಅಂತೇಳಿ. ಒಂದು ವೀಕಿಂದ ಅನ್ಕೊತಾ ಇದ್ದೆ, ಒಂದು ವೀಕಿಂದ ಮಾವಿನ ಹಣ್ಣು ಸೀಸನ್ ಕೂಡ ಮುಗಿತಾ ಬಂತು. ಇನ್ನೇನು ಒಂದು ತಿಂಗಳು ಸಿಗುತ್ತೆ ಅನಿಸುತ್ತೆ ಅಷ್ಟೇ. ಅದಕ್ಕೋಸ್ಕರ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಹಸ್ಬೆಂಡಿಗೆ ಮತ್ತು ನನ್ನ ಮಗಳು ಬಾಕ್ಸಿಗೆ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ಇಡ್ತಾಯಿದ್ದೀನಿ. ಇದನ್ನು ಮಸಾಲ ಮಜ್ಜಿಗೆ ಮಾಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಳೆದ್ಬಿಟ್ಟು ಅದನ್ನ ಒಂದು ಬಾಟ್ಲಿಗೆ ಹಾಕಿ ಅದನ್ನ ಲಂಚ್ ಬ್ಯಾಗಿಗೆ ಇಡ್ತೀನಿ. ಅವರಿಗೆ ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೆ, ಬೆಳಗ್ಗೆ ಟಿಫನ್ನಿಗೆ 3 ಹೊತ್ತು ಕೂಡ ಮಜ್ಜಿಗೆ ಬೇಕು ಅವರಿಗೆ. ಅದಕ್ಕೋಸ್ಕರ ಮಜ್ಜಿಗೆ ಮಾಡಿಬಿಟ್ಟು ಒಂದು ಬಾಟಲಿಗೆ ಹಾಕಿ ಇಡ್ತೀನಿ. ಇಲ್ಲಿ ಪಲಾವ್ ಕೂಡ ರೆಡಿಯಾಗಿದೆ. ವಿಷಲ್ ಕೂಡ ತೆಗ್ದಿದ್ದೀನಿ. ಒಂದು 3 ವಿಷಲ್ ಆಯಿತು ಅಂತಂದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಹಾಕೋರ ಮೇಲೆ ಡಿಪೆಂಡ್ ಅದು ವಿಷಲ್ಲು. ಇವಾಗ ನಾನು 3 ವಿಷಲ್ನ ಹಾಕಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಪಲಾವ್ ಅಂತ ಹೇಳ್ಬಿಟ್ಟು. ತುಂಬ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಪಲಾವು. ಹಾಗೆ ಈಕ್ವಲಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲೊಂದು ಕಲರು, ಕೆಳಗೊಂದು ಕಲರ್ ಆ ಥರ ಕಾಣಿಸ್ತಾ ಇಲ್ಲ. ಕೆಳಗೂ ಕೂಡ ಗ್ರೀನಾಗೇ ಇದೆ, ಮೇಲೆ ಕೂಡ ಗ್ರೀನಾಗಿ ಕಾಣಿಸ್ತಾ ಇದೆ. ಪೂರ್ತಿಯಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪಲಾವ್ ಮಾಡ್ಕೊಂಡ್ರಿ ಅಂತಂದಾಗ ನಿಜವಾಗ್ಲೂ ವೀಕ್ಲಿ ಒಂದು 2 ಟೈಮ್ಸ್ ಆದರೂ ಈ ಥರ ಪಲಾವ್ನ ಮಾಡ್ಕೊತೀರ. ಅಷ್ಟು ರುಚಿಯಾಗಿರುತ್ತೆ. ಇಲ್ಲಿ ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ, ಬೆಳಗ್ಗೆ ಟಿಫನ್ಗೆ ಹಾಕ್ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಅವರಿಗೆ ಒಂದು ಸ್ವಲ್ಪ ಪಲಾವೆಲ್ಲ ಹಾಕಿ ಲಂಚ್ ಬ್ಯಾಗಿಗೆ ಹಾಕ್ಕೊಡ್ತಾಯಿದ್ದೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಪಲಾವ್ನ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಒಂದು ಸ್ವಲ್ಪ ಮೊಸರು ಬಜ್ಜಿ, ಹಾಗೆ ಒಂದು ಸ್ವಲ್ಪ ಮಾವಿನ ಹಣ್ಣು, ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ಇಟ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಹಸ್ಬೆಂಡ್ದು ಲಂಚ್ ಬ್ಯಾಗ್ ರೆಡಿ ಆಯಿತು. ಇವಾಗ ನನ್ನ ಮಗಳು ರೆಡಿ ಮಾಡಬೇಕು. ಅವಳದು ಲಂಚ್ ಬ್ಯಾಗ್ ರೆಡಿ ಮಾಡಿಬಿಟ್ಟು ಅವಳಿಗೆ ರೆಡಿ ಮಾಡಬೇಕು. ಆಲ್ರೆಡಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ದೇವಸ್ಥಾನದಿಂದ ಹೂವು ತೊಗೊಂಬಂದು ಅದನ್ನ ಅವ್ರ ಮ್ಯಾಮಿಗೆ ಕೊಡ್ತಾಳಂತೆ. ಯಾವ ರೀತಿಯಾಗಿ ಹೇಳ್ತಾಳೆ ನೋಡಿ. ಇವಾಗ ಏನು ತಗೊಂಡೋಗ್ತೀಯ? ಯಾರಿಗೆ ತಗೊಂಡೋಗ್ತೀಯ?
ಮ್ಯಾಮಿಗೆ ಅಂತಂದು ಬಿಸಾಕ್ತಿಯಲ್ಲ. ತುಳಿಬೇಡವು ದೇವಸ್ಥಾನದವು ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಹೂವನ್ನ ನನ್ನ ಕೈಲೇ ಕೊಡ್ತಾಯಿದ್ಲು. ಈ ಸರಿ ಬ್ಯಾಗ್ ಒಳಗೆ ಇಟ್ಕೊಂಡಿದ್ದಾಳೆ, ನಮ್ಮ ಮ್ಯಾಮಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಮಕ್ಕಳದ್ದು ಮೆಂಟಾಲಿಟಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ನಾವು ನೋಡ್ಕೋಬೇಕು. ನಾವು ಕೂಡ ಇದೇ ರೀತಿಯಾಗಿ ಮಾಡಿದ್ವಿ ಚಿಕ್ಕವರಿದ್ದಾಗ. ಯಾವ್ದಾದ್ರು ಚೆನ್ನಾಗಿ ಹೂವು ಕಾಣ್ತು ಅಂದಾಗ ಮನೇಲಿ ಜಗಳ ಮಾಡಲು ಪರವಾಗಿಲ್ಲ, ಇಸ್ಕೊಂಡೋಗಿ ನಮ್ಮ ಮ್ಯಾಮಿಗೆ ಕೊಡ್ತಾಯಿದ್ವಿ. ಅದೊಂಥರ ಖುಷಿ ನಮಗೆ. ಅವಾಗಿಂದು ಒಂದು ನೆನಪಾಯಿತು ನನಗೆ ಬೆಳಗ್ಗೆ ಅವಳು ಮಾಡಿದ್ದು ನೋಡಿ. ಇವಾಗ ಗೊಂಬೆದು ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ಪಲಾವು, ಹಾಗೆ ಸ್ವಲ್ಪ ಮೊಸರು ಬಜ್ಜಿ, ಹಾಗೆ ಒಂದು ಡ್ರೈ ಫ್ರೂಟ್ಸ್ದು ಸ್ವೀಟ್ ಇತ್ತು, ಅದನ್ನು ಕೂಡ ಇಟ್ಟಿದ್ದೀನಿ. ಮನೇಲಿದ್ದಾಗ ಡ್ರೈ ಫ್ರೂಟ್ಸಿಂದು ಸ್ವೀಟ್ ತಿನ್ನಲ್ಲ ಅವಳು. ಬೇಕಿದ್ರೆ ಹಾಗೆ ಡ್ರೈ ಫ್ರೂಟ್ಸ್ನ ಕೊಟ್ಟರೆ ತಿಂತಾಳೆ. ಈ ಥರ ಸ್ವೀಟ್ ಏನಾರು ಇದ್ದಾಗ ತಿನ್ನಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಡ್ರೈ ಫ್ರೂಟ್ಸಿಂದು ಸ್ವೀಟ್ ಕೂಡ ಇಟ್ಟಿದ್ದೀನಿ. ಈ ಒಂದು ಬಾಕ್ಸು ತುಂಬಾ ಕ್ಯೂಟಾಗಿದೆ. 3 ಕಂಫರ್ಟ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಕೂಡ. ಇದನ್ನು ಮನೆ ಹತ್ರ ಇರುವಂಥ ಲೋಕಲ್ ಅಂಗಡಿಯಲ್ಲಿ ತೊಗೊಂಡಿದ್ದು. ತುಂಬಾ ಕ್ಯೂಟಾಗಿದೆ, ಹಾಗೆ ಲೀಕೇಜ್ ಪ್ರೂಫ್ ಇದೆ, ಹಾಗೆ ಬಿಸಿ ಕೂಡ ಹಾಗೇನಿರುತ್ತೆ. ನಾವು ಯಾವ ರೀತಿ ಇಟ್ಟಿರ್ತೀವಲ್ಲ ಬೆಳಗ್ಗೆ, ಅದೇ ರೀತಿ ಬಿಸಿ ಕೂಡ ಇರುತ್ತೆ. ತುಂಬಾ ಕ್ಯೂಟಾಗಿ ತುಂಬ ಅಟ್ರಾಕ್ಷನ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಬಾಕ್ಸ್ನ ಬೈ ಮಾಡಿದೆ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಈಗ ಒಂದು ಮಂತ್ ಆಯಿತು ಈ ಬಾಕ್ಸ್ ತೊಗೊಂಡು. ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇಲ್ಲಿ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ವಾಟ್ರೆಲ್ಲ ಫಿಲ್ ಮಾಡಿ ಬ್ಯಾಗ್ನ ರೆಡಿ ಮಾಡ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡೋಗೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬ್ಯಾಗ್ ರೆಡಿ ಮಾಡಿಬಿಟ್ಟು ಆಮೇಲೆ ಗೊಂಬೆಗೆ ಟಿಫನ್ನ ತಿನ್ನಿಸ್ತೀನಿ. ಇಲ್ಲಿ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಾಯಿದ್ರು. ಅವರು ಕಳಿಸಿ ಬಂದಾದಮೇಲೆ ಇವಳು ಟಿಫನ್ ಮಾಡೋದು. ಅವ್ರು ಹೋಗೋ ತನಕ ಇವಳು ನೋಡ್ತಾನೆ ಇರ್ತಾಳೆ. ಕಳಿಸಿ ಬಂದಾದ್ಮೇಲೆ ರೆಡಿ ಆಗೋದು ಇವಳು. ಹಿಂಗಂದು ಒಂದು ಕಡೆ ಬಾ. ಇವಾಗ ಗೊಂಬೆಗೆ ತಿನ್ನಿಸ್ಬಿಟ್ಟು ಅವಳಿಗೆ ಸ್ವಲ್ಪ ರೆಡಿ ಮಾಡಿ ಸಾಕ್ಸು ಶೂಸು ಎಲ್ಲ ಹಾಕಿಬಿಟ್ಟು ಕಳಿಸ್ಬೇಕು. ಇವಳಿಗೆ ಕಳಿಸೋ ಅಷ್ಟರಲ್ಲಿ ದೊಡ್ಡ ಸರ್ಕಸ್ಸೇ ಆಗಿಬಿಡುತ್ತೆ. ಒಂದು 10 ಕೆಲಸ ಮಾಡ್ಬೋದು. ಇವ್ರು ಮಕ್ಕಳಿಗೆ ರೆಡಿ ಮಾಡಿ ಇವ್ರು ಬಿಟ್ಟು ಬರೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸ್ಟ್ರೈನ್ ಆಗಿಬಿಡುತ್ತೆ. ಮುಂಚೆ ಸ್ಟಾರ್ಟಿಂಗಲ್ಲಿ ಪ್ರೆಪ್ಪಲ್ಲಿ ತುಂಬಾ ಅಳ್ತಾ ಇದ್ಲು ಸ್ಕೂಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ನಾನೇ ಬಿಟ್ಟು ಬರ್ತಾಯಿದ್ದೆ, ಕರ್ಕೊಂಡು ಬರ್ತಾಯಿದ್ದೆ. ಇವಾಗ ಸ್ಕೂಲ್ ವ್ಯಾನಿಗೆ ಹಾಕ್ಬಿಟ್ಟಿದ್ದೀನಿ. ಏನಿಲ್ಲ, ಅಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಹೋಗ್ತಾರೆ, ತುಂಬ ಚೆನ್ನಾಗಿ ಬರ್ತಾರೆ. ಪ್ರೆಪ್ಪಲ್ಲಿದ್ದಾಗ 1.5 ತಿಂಗಳು 2 ತಿಂಗಳು ಮಾತ್ರ ತುಂಬಾ ಹತ್ಬಿಟ್ಲು, ಹೋಗಲ್ಲ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು. ಇವಾಗ ಏನಿರುತ್ತೆ ಒಬ್ಬರೇ ಹೋಗ್ತಾರೆ ಬರ್ತಾರೆ, ಖುಷಿ ಆಗುತ್ತೆ. ಹಾಗೆ ಇಲ್ಲಿ ದೇವಸ್ಥಾನ ಹತ್ರ ಬಂದುಬಿಟ್ಟು ದೇವ್ರಿಗೆ ಕೈ ಮುಗಿದು ಟೈಮ್ ಇತ್ತು ಅಂದಾಗ ದೇವಸ್ಥಾನದೊಳಗೆ ಹೋಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅಡ್ವೈದು ಬರ್ತಾರೆ. ಇವಾಗ ಟೈಮ್ ಆಗಲಿ 9:25 ಆಗಿತ್ತು, ಬಸ್ ಬರೋ ಟೈಮ್ ಅಂತ ಹೇಳ್ಬಿಟ್ಟು ಇಲ್ಲೇ ಎತ್ಕೊಂಡು ಕೈ ಮುಗಿದು ಹೋಗ್ತಾರೆ ಇವಾಗ ಸ್ಕೂಲಿಗೆ. ಇಷ್ಟೇ ಆಗಿತ್ತು ಈ ನನ್ನ ದಿನದ ವ್ಲಾಗು. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ನ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಇಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತೀರಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.